administration was also jeopardized. But from last 11 years, policy continuity, policy stability, and political stability. Political stability has led to all these things. Stability has led to the growth. ನಿಮಗೆಲ್ಲ ಗೊತ್ತೇ ಇದೆ, ಗ್ರೋತ್ದಲ್ಲಿ ಇವತ್ತು ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ವಿ ಆರ್ ದಿ 4th largest economy ಆಫ್ ದಿ ವರ್ಲ್ಡ್. ನಾವು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ, 1 ಟ್ರಿಲಿಯನ್ ಆಗೋದಕ್ಕೆ 30-40 ವರ್ಷ ತೆಗೆದುಕೊಂಡ್ವಿ. ಟೋಟಲ್ 2 ಟ್ರಿಲಿಯನ್ ಆಗೋದಕ್ಕೆ ಸುಮಾರು 62 ವರ್ಷ, 63 ವರ್ಷ ತೆಗೆದುಕೊಂಡ್ವಿ. ಈ ಸ್ಟೆಬಿಲಿಟಿಯ ಪರಿಣಾಮ 2 ಟ್ರಿಲಿಯನ್ ದಿಂದ ಈಗಾಗಲೇ ನಾವು 4 ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಎಕಾನಮಿ ಆಸ್ ಸಚ್. ಇದರ ಪರಿಣಾಮವಾಗಿ, ಈ ಗ್ರೋತದ ಪರಿಣಾಮವಾಗಿ ಡೆವಲಪ್ಮೆಂಟ್ ಏನೇನಾಗಿದೆ ಅಂತ ತಿಳ್ಕೊಂಡು ನಾನು ಮುಂದಿನ ಭಾಗದಲ್ಲಿ ಕೆಲವೊಂದಿಷ್ಟು ಫಿಗರ್ಸ್ ಕೊಡ್ತೀನಿ. ನನಗೆ ಗೊತ್ತಿದೆ ನೀವು ಬಹಳ ಫಿಗರ್ಸ್ ಕೊಟ್ಟರೆ ನಿಮ್ಗೆ ಆಸಕ್ತಿ ಇರೋದಿಲ್ಲ. ಪೊಲಿಟಿಕಲ್ ಪತ್ರಿಕಾಗೋಷ್ಠಿ ಆದ್ರೆ ನ್ಯಾಚುರಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತದೆ. ನಾನು ನಿಮ್ಮ ಮೇಲೆ ದೂರ್ತಾ ಇಲ್ಲ, ನಾರ್ಮಲ್ ಇಟ್ ಇಸ್ ದಿ ಹ್ಯೂಮನ್ ಟೆಂಡೆನ್ಸಿ. ಸ್ವಲ್ಪ ಪೊಲಿಟಿಕಲ್ ಇದ್ರೆ ಜಾಸ್ತಿ ಇರುತ್ತಂತೆ. ಬಟ್ ಇವತ್ತು ನಾನು ಐ ಆಮ್ ಮೋರ್ ಟುವರ್ಡ್ಸ್ ದಿ ಸ್ಟ್ಯಾಟಿಸ್ಟಿಕ್ಸ್, ಫಿಗರ್ಸ್ ಅಂಡ್ ಕಂಪ್ಯಾರಿಸನ್ಸ್. ಹಾಗಾಗಿ ಡೆವಲಪ್ಮೆಂಟ್ ಹ್ಯಾಸ್ ಲೆಡ್ ಟು ದಿ ಪ್ರಾಸ್ಪರಿಟಿ. ಪ್ರಾಸ್ಪರಿಟಿ ನಿಮಗೆ ಗೊತ್ತಿದೆ. ಮೊನ್ನೆ ಎಲ್ಲಾ ಪತ್ರಿಕೆಗಳಲ್ಲಿ ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನೆಲ್ಸ್ ದೇ ಹ್ಯಾವ್ ರಿಪೋರ್ಟೆಡ್ ಎಕ್ಸ್ಟ್ರೀಮ್ ಪಾವರಿಟಿ, ಕಡು ಬಡತನ 21% ನಿಂದ 5% ಇಳಿದಿದೆ. ಸುಮಾರು 26 ಕೋಟಿ ಜನ, 26 crore people have come out of multi-dimensional poverty and extreme poverty. ಇದು ಹೇಳಿದ ತಕ್ಷಣ ಬಹಳ ಈ ಫಿಗರ್ಗಳನ್ನ ಕ್ವಶನ್ ಮಾಡ್ತಾರೆ, ನೀವೇ ಮಾಡಿಸಿದ್ರೆ ಅಂತ. ಇದು ವಿಶ್ವ ಬ್ಯಾಂಕಿನ ಫಿಗರ್ಸ್, ಇಟ್ ಇಸ್ ನಾಟ್ ಫಿಗರ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಎನಿ ಏಜೆನ್ಸಿ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸುಮಾರು 26 ಕೋಟಿಗಿಂತ ಹೆಚ್ಚು ಜನರು ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ. ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್. ಆದ್ದರಿಂದ ನಾವು ಹೇಳಿದಂಗೆ ಮಾಡ್ತಾರಂತ ಆರೋಪವನ್ನ ಕನಿಷ್ಠ ಇದರಲ್ಲಿ ಅವರು ಮಾಡೋದಿಲ್ಲ, ವಿರೋಧ ಪಕ್ಷದವರು ಅಂತ ನಾನು ಅನ್ಕೊಂಡಿದ್ದೆ. ಮತ್ತು ಬಹಳ ಪ್ರಮುಖವಾಗಿ ಒಂದು ಡಿಸಿಸಿವ್ ಲೀಡರ್ಶಿಪ್, ಏಬಲ್ ಲೀಡರ್ಶಿಪ್ ಅಂಡ್ ಸ್ಟೇಬಲ್ ಗವರ್ಮೆಂಟ್ ಇದ್ದುದರ ಪರಿಣಾಮವಾಗಿ ಈ ಗ್ರೋತು, ಡೆವಲಪ್ಮೆಂಟು, ಪ್ರಾಸ್ಪರಿಟಿಯ ಜೊತೆಗೆ ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಸಹಿತ ನಾವು ಬಹಳ ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಇತ್ತೀಚಿನ ಆಪರೇಷನ್ ಸಿಂಧೂರ ಒಂದು ಉದಾಹರಣೆ. ಡಿಫೆನ್ಸ್ ಸೆಕ್ಟರ್ದಲ್ಲಿ ತರಲಾದಂತಹ ಬದಲಾವಣೆಗಳು, ರಿಫಾರ್ಮ್ಸ್, ಇದು ಕೂಡ ಒಂದು ಪ್ರಮುಖವಾದಂತಹ ಸಂಗತಿ. ನಿಮಗೆ ಒಂದು ಉದಾಹರಣೆ ಹೇಳಬೇಕಾದ್ರೆ ಹೆಂಗ್ ಡಿಸಿಸಿವ್ ಗವರ್ಮೆಂಟ್ ಮೇಕ್ಸ್ ದ ಡಿಫರೆನ್ಸ್, ಡಿಸಿಸಿವ್ ಲೀಡರ್ಶಿಪ್, ಏಬಲ್ ಲೀಡರ್ಶಿಪ್, ಹೌ ಇಟ್ ಮೇಕ್ಸ್ ದ ಡಿಫರೆನ್ಸ್. Chief of Defence Staff was pending and lingering on from more than 2-3 decades. Coordination ಇರಲಿಲ್ಲ. ಇದು ಯಾಕೆ ಮೂಟ? ಇದು ನಮ್ಮ ಕಾಲದಲ್ಲಿ ಐಡಿಯಾ ಮೂಟ ಆಯ್ತು ಅಂತಲ್ಲ. ದಿಸ್ ಐಡಿಯಾ ವಾಸ್ ಮೂಟೆಡ್ ವೆಲ್ ಬಿಫೋರ್ ಅಸ್.
ದಿಸ್ ಐಡಿಯಾ ವಾಸ್ ವೆಲ್ ಮೂಟೆಡ್ ಬಿಫೋರ್ ಅಸ್. ಆದರೆ CDS ನಿರ್ಣಯ ಕೂಡ ಮಾಡಲಿಕ್ಕೆ ಆಗಲಾರದಂತ ಒಂದು ಇನ್ಡಿಸಿಸಿವ್ ಗವರ್ಮೆಂಟ್ ಇತ್ತು. ಪಾಲಿಸಿ ಪ್ಯಾರಲಿಸಿಸ್ ವಾಸ್ ದಿ ನಾರ್ಮಲ್ ಫ್ಯಾಕ್ಟರ್. ಇಟ್ ವಾಸ್ ಎ ನಾರ್ಮಲ್ ಥಿಂಗ್. ನಿಮಗೆ ಅಂತೋನಿ ಅವರ ಫೇಮಸ್ ಸ್ಟೇಟ್ಮೆಂಟ್ ನೆನಪಿರಬೇಕು. ನೀವು ಯಾಕೆ ಬಾರ್ಡರ್ದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಆನ್ ರೆಕಾರ್ಡ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ನಾವು ಬಾರ್ಡರ್ದಲ್ಲಿ ನಾವೇನಾದರೂ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ನಮ್ಮ ಪಕ್ಕದ ನಮ್ಮ ದೇಶಗಳು, ಶತ್ರು ದೇಶಗಳು ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸೈನಿಕರಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಫ್ರಮ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಟು CDS, ಈ CDS ಪರಿಣಾಮವೇ ಇವತ್ತು ಆಪರೇಷನ್ ಸಿಂಧೂರ ಮತ್ತು ಸಬ್ಸಿಕ್ವೆಂಟ್ ಆಗಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ನಡೆದುಕೊಂಡಾಗ ಉತ್ತರ ಕೊಟ್ಟದ್ದು. ಇಟ್ ವಾಸ್ ವೆರಿ ವೆರಿ ಕ್ಯಾಟಗಾರಿಕ್. ಬಹಳ ಸ್ಪಷ್ಟವಾಗಿ ಮೊದಲನೇ ದಿವಸನೂ ನಾವು 9 ಲೊಕೇಶನ್ಗಳನ್ನ ಐಡೆಂಟಿಫೈ ಮಾಡಿ ಅದೇ ಲೊಕೇಶನ್ಗೆ ಹೋಗಿ ನಮ್ಮ ಮಿಸೈಲ್ಗಳು ಬೀಳುವಂತೆ, ಹೊಡೆಯುವಂತೆ ಮಾಡಿರುವಂತಹದ್ದು. ದಿಸ್ ಈಸ್ ಆಲ್ ಕೋಆರ್ಡಿನೇಟೆಡ್ ಎಫರ್ಟ್ ಆಫ್ ಆಲ್ ದ 3 ಆರ್ಮೀಸ್ ಅಂಡ್ ದಟ್ ವಾಸ್ ಡಿಸಿಸಿವ್ನೆಸ್. ಇಂಪೋರ್ಟ್ ವಾಸ್ ದಿ ನಾರ್ಮಲ್ ಕೋರ್ಸ್ ಇನ್ ಡಿಫೆನ್ಸ್. 100% ಇಂಪೋರ್ಟ್ ಇತ್ತು. ಇವತ್ತು 5,000 ಐಟಮ್ಗಳನ್ನ ನಾವು ಮೇಡ್ ಇನ್ ಇಂಡಿಯಾದಲ್ಲಿ, ಮೇಕ್ ಇನ್ ಇಂಡಿಯಾದಲ್ಲಿ ನಾವು ರಿಸರ್ವ್ ಮಾಡಿದ್ದೇವೆ. ಸುಮಾರು 25,000 ಕೋಟಿ ರೂಪಾಯಿದನ್ನ ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಈ ದೇಶದಲ್ಲಿ ಮೊದಲನೇ ಬಾರಿಗೆ ಮೋದಿ ಸರ್ಕಾರ ಬಂದ ನಂತರ. ಫಸ್ಟ್ ಟೈಮ್ ವಿ ಎಕ್ಸ್ಪೋರ್ಟೆಡ್ ದಿ ಆರ್ಮ್ಸ್, ಅಮ್ಯುನಿಷನ್ಸ್, ಇನ್ಕ್ಲೂಡಿಂಗ್ ಬ್ರಹ್ಮೋಸ್. ಸೊ ಹಾಗಾಗಿ ಇದರ ಜೊತೆಗೆ ಬಿಕಾಸ್ ಆಫ್ ಈ ಒಂದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ಸ್ಟ್ರೆಂಗ್ದನ್ ಮಾಡಿದ್ದರ ಪರಿಣಾಮ ಇವತ್ತು ನಾವು ಟೆರರಿಸ್ಟ್ ಆಕ್ಟಿವಿಟಿಯಲ್ಲೂ ಸಹಿತ ಬೈ ಅಂಡ್ ಲಾರ್ಜ್ ದೇಶದ ಗಡಿ ಪ್ರದೇಶವನ್ನು ಬಿಟ್ಟರೆ ಟೆರರಿಸ್ಟ್ ಆಕ್ಟಿವಿಟಿ ಇಟ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ನಿಲ್. ಗಡಿ ಪ್ರದೇಶದಲ್ಲಿ, ವಿಶೇಷವಾಗಿ ಕಾಶ್ಮೀರದಲ್ಲಿ ಈ ತರದ ಘಟನೆಗಳು ನಡೀತಾ ಇದ್ದಾವೆ.